ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದ್ರಿಕಾ ದಿಲೀಪ್ ಕೂಡ ಕನ್ನಡ ವ್ಲಾಗ್ಸ್. ಇವತ್ತು ಬೆಳಗ್ಗೆನೇ ಎದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಪಾಪುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಕೋಲ್ಡ್ ಆಗಿತ್ತು. ದೀಪ ಅವರು ಬ್ಯುಸಿ ಇದ್ರಿಂದ ನಾವೇ ಹೋಗ್ತಾ ಇದ್ದೀವಿ. ದಿವ್ಯಾಕನೇ ಇವತ್ತು ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು. ನಾಯಿ ಬೆಡೆ ಹಿಂದೆನೇ ಫಾಲೋ ಬಂದಿದೆ. ರೂಬಿ ನಮ್ಮನೆ ನಾಯಿನೇ. ಸೊ ತುಂಬ ದೂರ ಬಂತು, ಎಷ್ಟು ಓಡಿಸಿದ್ರೂ ಹೋಗ್ತಾನೆ ಇಲ್ಲ ಅದು. ಫೈನಲಿ ಹಾಸ್ಪಿಟಲಿಗೆ ಬಂದ್ವಿ. ತುಂಬ ರಶ್ ಇದೆ. ನಾವು ಹೋಗೋದ್ರೊಳಗಡೆ ತುಂಬ ಲೇಟಾಗಿ ಹೋಗಿತ್ತು. ನಮ್ಮದು ಟೋಕನ್ ನಂಬರ್ ಬಂದು 72. ಸೊ ತುಂಬ ಜನ ಇದ್ದರು. ಅವರೆಲ್ಲ ತೋರಿಸಾದ್ಮೇಲೆ ನಾವು ಕೂಡ ಪಾಪನ ತೋರಿಸ್ಕೊಂಡು ಅಲ್ಲಿಂದ ಬಂದ್ವಿ. ಸೊ ಚನ್ನರಾಪಟ್ಟಣದಲ್ಲಿ ನಾವು ಕೇಕ್ ತಿನ್ನಬೇಕು ಅಂದರೆ ಮೈ ಫೇವ್ರೆಟ್ ಸ್ಪಾಟ್ ಕೇಕ್ ಶಾಪ್. ಸೊ ಹಾಗಾಗಿ ಅಲ್ಲಿಗೆ ಕೇಕ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನಾನು ಟೈಲರಿಂಗ್ ಕಲಿಯುವಾಗ ಆಗಾಗ ಇಲ್ಲಿ ಹೋಗ್ತಾ ಇದ್ದೆ. ಅದೆಲ್ಲ ನನಗೆ ನೆನಪಾಗ್ತಾಯಿತ್ತು. ಸೊ ಟೈಲರಿಂಗ್ ಹೋಗಬೇಕಾದ್ರೆ ನಾನು ಮತ್ತು ಇನ್ನೊಬ್ಬರು ಸಿಸ್ಟರ್ ಇಬ್ಬರೂ ಹೋಗಿ ಅಲ್ಲೆಲ್ಲ ತಿಂತಾಯಿದ್ವಿ. ಮೈ ಫೇವ್ರೆಟ್ ಚಾಕ್ಲೇಟ್ ಕೇಕ್ ಮತ್ತು ಬಟರ್ ಸ್ಕ್ರ್ಯಾಚ್ ಅಂತೂ ಆವಾಗವಾಗ ಟೇಸ್ಟ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು ಫೀಲಿಂಗ್ಸು. ಸೊ ಕೇಕ್ ಎಲ್ಲ ತಿಂದ್ಕೊಂಡು ಇವಾಗ ಅಪೋಲೋದಲ್ಲಿ ಸ್ವಲ್ಪ ಐಟಮ್ಸ್ ತರೋದಿತ್ತು, ಅದೆಲ್ಲ ತೊಗೊಂಡು ವಾಪಸ್ ಬಂದೆ. ಇವಾಗ ಡೈರೆಕ್ಟು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಫೈನಲಿ ಹೊರಟ್ವಿ ಪಾಪನೆಲ್ಲ ತೋರಿಸ್ಕೊಂಡು. ಸೊ ರೂಬಿ ಇಲ್ಲೇ ಇದ್ದಾನೆ, ಬಂದುಬಿಟ್ಟಿದ್ದಾನೆ ವಾಪಸ್ಸು. ತುಂಬ ದೂರ ಬಂದಿದ್ದ, ಎಲ್ಲಿ ತಪ್ಪಿಸ್ಕೊಳ್ತಾನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಫೈನಲಿ ಮನೆ ಹತ್ರ ಬಂದಿದ್ದಾನೆ. ನನ್ನ ಹುಡ್ಕೊಂಡು ಹೋಗಿದ್ದ ಪಾಪ. ಎಲ್ಗೋಗಿದ್ದೆ ಮಗನೆ? ಅಮ್ಮ ಮನೆ ಹತ್ರ ಹೋಗಿದ್ದ. ಅಲ್ಗೋಗಿದ್ದ. ಸಾರಿ ದಿಗು ಸಾರಿ. ನನ್ನ ಮಗನ ಬಿಟ್ಟೋಗಿದ್ನಲ್ಲ ದಿಗು. ಸಾರಿ ಯಾಕೆ ಮಾತಾಡ್ಸಲ್ಲ ದಿಗು ಕಿಸ್ಮಿ. ಪಾಪುನ ಕರ್ಕೊಂಡು ದಿಗಂತನೂ ಕೂಡ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ. ಸೊ ನಮ್ಮ ಅವ್ವ ಫೋನ್ ಮಾಡಿದರು, ಹೊಲ್ದ ಹತ್ರ ಅವ್ರ ಗಾಡಿ ಏನೋ ಪಂಚರ್ ಆಗಿದೆ ಅಂತೆ, ಪಂಪ್ ತೊಗೊಂಡು ಬಾ ಅಂತ. ಸೊ ಹಾಗಾಗಿ ನಾನಿವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಫುಲ್ ಕಡಿಮೆ ಆಗೋಯ್ತಾ? ಇಲ್ಲ, ಅಲ್ಲಿ ಪಂಚರ್ ಆಯ್ತು ನೋಡಿ. ಇದು ನಮ್ಮ ಮಾವನ ಗಾಡಿ. ಸೊ ಅವಾಗೆಲ್ಲ ಬೈಕಿಗೆ ಫಿಟ್ ಮಾಡಿಕೊಡ್ತಾ ಇದ್ರಲ್ಲ, ಸೊ ಅದೇ ಗಾಡಿನ ಇವರು ಎತ್ತಿನ ಗಾಡಿ ಥರ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಬಂದು ನನ್ನ ಮಗನಿಗೆ ಸ್ವಲ್ಪ ನೆಬ್ಬಾಕೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ವಿ. ಅವನು ಏನೇ ಮಾಡಿದ್ರೂ ಕೂಡ ಹಾಕಿಸ್ಕೊಳ್ತಾ ಇರಲಿಲ್ಲ. ಅವನಿಗೂ ಸ್ವಲ್ಪ ಕಫ ಇತ್ತು. ಸೊ ಹಾಗಾಗಿ ಮನೆಯಲ್ಲೇ ಮಿಷಿನ್ ಇಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಅವ್ನಿಗೆ ಹಾಕೋಕ್ಕೆ ಎಷ್ಟು ಹರಸಾಹಸ ಮಾಡ್ತಾಯಿದ್ದೀವಿ ಅಂದರೆ, ಎಲ್ಲರೂ ಒಂದೊಂದ್ಸಲ ಎತ್ಕೊಳ್ಳೋದು, ಒಂದೊಂದ್ಸಲ ಅವ್ನಿಗೆ ಸಮಾಧಾನ ಮಾಡೋದು, ಎಲ್ಲ ಒಂದೊಂದ್ಸಲ ಹಾಕೋದು. ಈ ಥರ ಮಾಡಿ 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 ಹೇಗೋ ಒಂದು 10 ನಿಮಿಷ ಹಾಕಿದ್ವಿ. ಸ್ವಲ್ಪ ಕಫ ಎಲ್ಲ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ದಿನ 10 ನಿಮಿಷ ಹಾಕ್ತಾಯಿದ್ದೀನಿ. ಸೊ ಪರವಾಗಿಲ್ಲ ಇವಾಗ ಅವನಿಗೆ. ಇನ್ನು ನೈಟ್ ಅಡುಗೆಗೆ ನಾನಿಲ್ಲಿ ಮೊಟ್ಟೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಸಾಲೆನೆಲ್ಲ ರುಬ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅಡುಗೆ ಎಲ್ಲ ಮಾಡ್ಕೋಬೇಕು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.